ರಾಜಕುಮಾರನನ್ನು ಹುಡುಕಿಕೊಂಡು ಭೂಲೋಕಕ್ಕೆ ಬಂದವಳು ನಾನು. ರಾಜಕುಮಾರನೆಲ್ಲಿದ್ದಾನೋ? ಸೂರ್ಯದೇವನ ಪದಕ ನನ್ನ ಕಣ್ಣಿಗೆ ಎಂದು ಕಾಣಿಸುವುದೋ ಗೊತ್ತಿಲ್ಲ. ಆದರೆ ಅಲ್ಲಿಯವರೆಗೂ ನನ್ನನ್ನು ಕಾಪಾಡಿ ಸಹಾಯ ಮಾಡುತ್ತಿರುವವರ ಯೋಗಕ್ಷೇಮ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ಆಪದ್ ಬಾಂಧವ, ಮನಸ್ಸಿಗೆ ಬೇಸರವಾಯಿತೆ? ಹಾಗೇನಿಲ್ಲ. ಚೆಂಡು ಎಸೆಯಲು ಹೋಗೋಣವೇ? ಚೆಂಡ? ಹಾ, ಅದೇ ಅಂದು ಚೆಂಡನ್ನು ಬುಟ್ಟಿಯೊಳಗೆ ಹಾಕುತ್ತಿದ್ದೆಯಲ್ಲವೇ? ಬಾಸ್ಕೆಟ್ ಬಾಲಾ? ಹಾ, ಅದೇ. ಪ್ರತಿ ಸಲ ಹೋಗಿ ಆಡ್ಬೇಕಾಗಿಲ್ಲ ಆಮ್ರಪಾಲಿ, ಅಭ್ಯಾಸ ಆಗೋಗಿದೆ. ಇದೇನ್ ಮೊದಲನೇ ಸಲ ಬಯಸ್ಕೋತಾ ಇಲ್ಲ ನಾನು, ಕೊನೆ ಸಲನೂ ಅಲ್ಲ. ಆಪದ್ ಬಾಂಧವ, ಒಂದು ಪ್ರಶ್ನೆ ಕೇಳಲೆ? ಕೇಳಿ. ಒಬ್ಬ ತಂದೆಗೆ ಸ್ವಂತ ಮಗನನ್ನೇ ದ್ವೇಷ ಮಾಡಲು ಹೇಗೆ ಸಾಧ್ಯ? ಅಪ್ಪನಿಗೆ ನನ್ನ ಮೇಲೆ ದ್ವೇಷ ಇಲ್ಲ ಆಮ್ರಪಾಲಿ. ಆದರೆ ಅವರನ್ನು ನೋಡಿದರೆ? ಅಥವಾ ಇದೇನೋ ದ್ವೇಷ ನನ್ಗೆ ಇಲ್ಲ ಅಂತ ನನಗೆ ನಂಬಕ್ಕಿಷ್ಟ ಆಮ್ರಪಾಲಿ. ನಂಬಿದ ಮಾತ್ರಕ್ಕೆ ನಿಜ ಆಗ್ಬೇಕಾಗಿಲ್ಲ ಅಲ್ವ? ಏನೋ ಗೊತ್ತಿಲ್ಲ ಆಮ್ರಪಾಲಿ, ನಾನು ಚಿಕ್ಕವನಿದ್ದಾಗಿಂದ ಅಪ್ಪ ಹೀಗೆ. ನನ್ನ ಸ್ನೇಹಿತರಪ್ಪಂದ್ರೆಲ್ಲ ಅವ್ರ ಜೊತೆ ಸಮಯ ಕಳೆಯೋರು, ಆಚೆ ಕರ್ಕೊಂಡು ಹೋಗೋರು, ಇಷ್ಟವಾದ ಊಟ ಎಲ್ಲ ಕೊಡ್ಸೋರು. ಅಪ್ಪ ಯಾವತ್ತೂ ಎಲ್ಲಿಗೂ ಬರಲೇ ಇಲ್ಲ ಆಮ್ರಪಾಲಿ. ನಾನು ಮಾತಾಡ್ಸಕ್ ಹೋದ್ರೆ ನನ್ನಿಂದ ಇನ್ನೂ ಜಾಸ್ತಿ ದೂರ ಹೋಗೋರು. ನಾನಂದ್ರೆ ಅವ್ರಿಗೆ ಅಮ್ಮ ಇಲ್ಲ ಅಂತ ಬೇಜಾರ್ ಮಾಡ್ಕೋತಿದ್ದೆ ಅಲ್ವಾ? ಈ ಮನೇಲಿ ನಿಂಗೆ ಇಬ್ರಮ್ಮಂದ್ರು, ನಾನು ಮತ್ತೆ ನಾನು. ಹಸ್ಕೊಂಡಿದ್ರೆ ನಮ್ಗೆ ನಾವು ಮೋಸ ಮಾಡ್ಕೊಂಡ್ ಹಾಗೆ. ತೋಳಿ, ಇನ್ನೊಂದು ತುತ್ತು ತಿನ್ನಿ. ಮನೇಲಿ ಯಾರಿಗೆ ಬೇಜಾರಾದ್ರು ಅಣ್ಣ ಎಲ್ರನ್ನು ಕರ್ಕೊಂಡ್ ಬಂದು ಕೈ ತುತ್ತು ಹಾಕ್ತಾನೆ. ಯೋಚನೆ ಮಾಡಬೇಡ ಆಪದ್ ಬಾಂಧವ, ನಿನ್ನೊಂದಿಗೆ ನಾನಿದ್ದೇನೆ. ಮನೆಯ ಋಣವಿದೆ ನನ್ನ ಮೇಲೆ. ನಾನು ಇಲ್ಲಿರುವ ತನಕ ನಿನಗೆ ಯಾವುದೇ ನೋವು ಆಗದಿರುವ ಹಾಗೆ ನೋಡಿಕೊಳ್ಳುತ್ತೇನೆ. ದೈಹಿಕವಾಗಿ ಮಾನಸಿಕವಾಗಿ ನಿನಗೆ ಯಾವುದೇ ಆಪತ್ತು ಬರದಂತೆ ನೋಡಿಕೊಳ್ಳುತ್ತೇನೆ. ಇದು ಆಮ್ರಪಾಲಿ ಮಾಡುವ ಪ್ರತಿಜ್ಞೆ. ಎಷ್ಟೆಲ್ಲ ಕನ್ಸ್ಕೊಂಡಿದ್ವಿ ಅಲ್ವಾ ನಾನು ನೀನು? ನಾವಿಬ್ರು ಸಾಯೋವರೆಗೂ ಡಾನ್ಸ್ ಮಾಡ್ಬೇಕು, ಡಾನ್ಸ್ ಮಾಡ್ತಾ ಮಾಡ್ತಾ ನಾವು ಸಾಯ್ಬೇಕು. ಮಾತು ಮುರಿದ್ಬಿಟ್ಟೆ ನೀನು, ನನ್ನೊಬ್ಳನ್ನೇ ಬಿಟ್ಟು ಹೊರಟೋದು. ಇದೆಲ್ಲ ಆಗಿದ್ದು ಆ ಪ್ರದ್ಯುಮ್ನನ್ನಿಂದ.
ನಿನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟ. ನನ್ ಖುಷಿ, ನನ್ ಡಾನ್ಸ್, ನನ್ ಪ್ರೀತಿ ಎಲ್ಲಾನು ಕಿತ್ಕೊಂಡ್ಬಿಟ್ಟ. ನಾನು ಅವನ್ ನೆಮ್ಮದಿ ಕಿತ್ಕೋತೀನಿ. ಅವನ್ ನಗು, ಅವನ್ ನಿದ್ದೆ ಎಲ್ಲಾನು ಕಿತ್ಕೋತೀನಿ. ಇನ್ನು ಸ್ವಲ್ಪ ದಿನದಲ್ಲಿ ನೀನ್ ಸತ್ತು 3 ವರ್ಷ ಆಗುತ್ತೆ ಪೃಥ್ವಿ. ಅವತ್ತು ನಾನು ಅಳೋದಿಲ್ಲ, ಸಂಕಟ ಪಡೋದಿಲ್ಲ. ಸೇಡು ತೀರ್ಸ್ಕೋತೀನಿ. ಪ್ರದ್ಯುಮ್ನ ನರಳೋ ಹಾಗೆ ಮಾಡ್ತೀನಿ. ರಾಜಕುಮಾರನಿಗೂ ಭೂಲೋಕದಲ್ಲಿ ಮನೆ ಇರಬಹುದಲ್ಲವೇ? ಅವನ ಸುತ್ತಲೂ ಹೀಗೆ ಅವನನ್ನು ಪ್ರೀತಿಸುವ ಜನರಿದ್ದಾರೆಯೇ? ರಾಜಕುಮಾರನಿಗೆ ಗಂಧರ್ವಲೋಕದ ಅರಿವೇ ಇಲ್ಲ ಎಂದು ಪಿತಾಶ್ರೀ ಹೇಳುತ್ತಿದ್ದರು. ಹಾಗಾದರೆ ರಾಜಕುಮಾರನಿಗೆ ಗಂಧರ್ವಲೋಕಕ್ಕೆ ಬರಲು ಇಷ್ಟವಿಲ್ಲದಿದ್ದರೆ, ಅವನ ಕುಟುಂಬವನ್ನು ಬಿಟ್ಟು ಬರುವುದಿಲ್ಲ ಎಂದು ಬಿಟ್ಟರೆ? ರಾಜಕುಮಾರನ ಮನೆಯವರು ಅವನನ್ನು ಆಪದ್ಬಾಂಧವನ ಕುಟುಂಬದಂತೆಯೇ ಪ್ರೀತಿಸುತ್ತಾರೆಯೇ? ಮಾಯಿಯಂತಹ ಹಿರಿಯರು, ಪುಟಾಣಿ ನಿನಾದನಂತಹ ತಮ್ಮ ತಂಗಿಯರು, ಆಪದ್ಬಾಂಧವನ ಅಮ್ಮನಂತಹ ತಾಯಿ ಎಲ್ಲರೂ ರಾಜಕುಮಾರನಿಗೂ ಇರುತ್ತಾರೆ. ಅವನು ಅವರನ್ನು ಬಿಟ್ಟು ಬರುವುದಿಲ್ಲ ಎಂದು ಬಿಟ್ಟರೆ? ಕಳೆದ 27 ವರ್ಷಗಳಿಂದ ರಾಜಕುಮಾರ ಭೂಲೋಕದಲ್ಲಿಯೇ ವಾಸ ಮಾಡಿ ಭೂಲೋಕದವನೇ ಆಗಿಬಿಟ್ಟಿರುತ್ತಾನೆ. ಎಲ್ಲವನ್ನೂ ಬಿಟ್ಟು ಬರುವುದು ಅಷ್ಟು ಸುಲಭವೇ? ಕೂತ್ಕೋಬೋದಾ ನಿನ್ ಪಕ್ಕ? ನಿಂಗ್ ಬೇಜಾರಿಲ್ಲ ಅಂದ್ರೆ? ಖಂಡಿತವಾಗಿಯೂ. ನಾನ್ ನಿಂಗ್ ಬಣ್ಣನೇ ಹಚ್ಲಿಲ್ಲ. ಹ್ಯಾಪಿ ಹೋಲಿ. ಥ್ಯಾಂಕ್ ಯು. ಈ ನಕ್ರೆ ಎಷ್ಟ್ ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ಆದ್ರೆ ನೀನ್ ನಗದನ್ನ ನಾನ್ ಜಾಸ್ತಿ ನೋಡೇ ಇಲ್ಲ. ಯಾಕೆ ಯಾವಾಗ್ಲೂ ಅಷ್ಟು ಯೋಚನೆ ಮಾಡ್ತಾ ಇರ್ತೀಯ? ತುಂಬಾ ಸಲಿ ಕೇಳೋಣ ಅನ್ಕೊಂಡೆ, ಆದ್ರೆ ಕೇಳೋದೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ. ಇಡೀ ಲೋಕದ ಕಷ್ಟಗಳೆಲ್ಲ ನಿನ್ ಭುಜದ ಮೇಲೆ ಇದೆ ಅನ್ನೋ ಹಾಗಿರ್ತೀಯ. ಕೆಲವೊಮ್ಮೆ ನನಗೂ ಹಾಗೆ ಅನಿಸುತ್ತದೆ, ಇಡೀ ಲೋಕದ ಭಾರವೇ ನನ್ನ ಹೆಗಲ ಮೇಲಿದೆ ಎಂದು. ಏನ್ ಗೊತ್ತಾ ಅಮೃಪಾಲಿ, ಯಾರು ಪ್ರಪಂಚನ ಬದಲಾಯಿಸಕ್ಕಾಗಲ್ಲ. ನಮ್ಮಮ್ಮ ಯಾವಾಗ್ಲೂ ಹೇಳೋರು, ಹೊರಗೊಂದು ಪ್ರಪಂಚ ಇದೆ, ಒಳಗೊಂದು ಪ್ರಪಂಚ ಇದೆ ಅಂತ. ಹೊರಗಿನ ಪ್ರಪಂಚ ಬದಲಾಯಿಸಕ್ಕಾಗಲ್ಲ, ಆದ್ರೆ ಒಳಗಿನ ಪ್ರಪಂಚ ಅದು ನಮ್ದು. ಆ ಪ್ರಪಂಚ ಚೆನ್ನಾಗಿದ್ರೆ ಹೊರಗಿನ ಪ್ರಪಂಚನೂ ಚೆನ್ನಾಗಿ ಕಾಣಿಸುತ್ತೆ. ಒಳಗಿನ ಪ್ರಪಂಚದಲ್ಲಿ ಯಾವಾಗಲೂ ಭೂಕಂಪ ಪ್ರವಾಹವಾಗುತ್ತಿದ್ದರೆ? ಪ್ರದ್ಯುಮ್ನ ನಿನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ ಭಯ ಪಟ್ಕೊಂಡ್ರೆ ನಾನು ಅವ್ರಿಗೊಂದು ಕೆಲಸ ಮಾಡಕ್ಕೆ ಹೇಳ್ತಾ ಇದ್ದೆ. ನಿನಗೂ ನಾನು ಅದೇ ಹೇಳ್ತೀನಿ, ಕಣ್ಮುಚ್ಚು. ನಾನು ಹೇಳ್ತೀನಿ, ಕಣ್ಮುಚ್ಚು.
ಒಂದ್ಸಲಿ ಜೋರಾಗಿ ಉಸಿರು ತಗೋ. ಕೊನೆಯದಾಗಿ ಎಲ್ಲಿ ಖುಷಿಯಾಗಿದ್ಯೋ ಅದನ್ನ ನೆನಪಿಸ್ಕೊ. ಶೇಕ್ ಶೇಕ್. ರಾಜ್ಕುಮಾರಿ ತರ ಕಾಣಿಸ್ತಿದ್ದಾಳೆ ಅಲ್ವಾ? ಥರ ಅಲ್ಲ, ರಾಜ್ಕುಮಾರಿನೇ. ಯಾರ ಕೆಟ್ಟ ದೃಷ್ಟಿನೋ ನಿಮ್ಮೇಲೆ ಬೀಳ್ದೆ ಇರ್ಲಿ. ನೆನ್ಪಿಸ್ಕೊಂಡ್ಯಾ? ಆ ಖುಷಿ ನೆನ್ಪಿಸ್ಕೊ. ಇನ್ನೊಂದ್ಸಲ ಉಸಿರು ತಗೋ. ಉಸಿರು ಬೇಡ. ಏನ್ ಕೇಳಿಸ್ತಾ ಇದೆ? ನನ್ನ ಎದೆ ಬಡಿತ. ಪ್ರತಿ ವರ್ಷ ಈ ಆಂಜನೇಯನ ಸೇರ್ಕೊಂಡ್ ನಂಗೆ ಎಷ್ಟ್ ಕಾಟ ಕೊಡ್ತಾರ ಗೊತ್ತಾ? ಹೋದ್ಸಲ ಅಂತೂ ನನ್ ಕಿವಿ ಒಳಗೆಲ್ಲ ಬಣ್ಣ ಹಾಕಿದ್ರು. 4 ದಿನ ಸ್ನಾನ ಮಾಡಿದ್ರು ಹೋಗ್ಲೇ ಇಲ್ಲ. ಅದಕ್ಕೆ ನಾನ್ ಯಾರ್ ಕೈಗೂ ಸಿಗಲ್ಲ, ಎಲ್ಲಾದ್ರೂ ಬಚ್ಚಿಟ್ಕೋಬೇಕು ಅಂತ ಡಿಸೈಡ್ ಮಾಡಿದೀನಿ. ಡಸಾಯಿಡ? ಅಯ್ಯೋ, ಅಂದ್ರೆ ನಿರ್ಧಾರ. ಪುಟಾಣಿ, ಈ ಬಣ್ಣ ಏಕೆ ಹಚ್ಚಬೇಕು? ಇದರ ಅರ್ಥವೇನು? ನಂಗ್ ಗೊತ್ತಿಲ್ಲ ಅಮ್ರಪಾಲಿ. ಬೆಳ್ಗೆನೆ ಹೇಳಿಲ್ವಾ? ಹೋಗ್ ಮಾಯಿನ್ ಕೇಳು, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕಂದ್ರೆ ಕೃಷ್ಣ ಗೋಪಿಕಾ ಸ್ತ್ರೀಯರು ಇದ್ರಲ್ಲ, ಅವ್ರ ಜೊತೆ ಹೋಲಿ ಆಡ್ತಾ ಇದ್ದಂತೆ. ಅದಕ್ಕೆ ನಾವು ಅಷ್ಟೇ ಒಬ್ರ ಮೇಲೆ ಒಬ್ರು ಬಣ್ಣ ಹಾಕಿ ಹೋಲಿ ಆಡೋದು. ನನ್ನಿಂದ ತಪ್ಪಿಸ್ಕೋತೀರಾ ನಿಮ್ಮನ್ನ? ಪಿಕ್ಚರ್ ಅಭಿ ಬಾಕಿ ಹೈ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಹೆಂಗೆ ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ ನಾನ್ ಬಣ್ಣ ಹಾಕ್ತೀನಿ ಅಂತ? ಯಾಪಿ ಹೋಳಿ ಆಪದ್ ಬಾಂಧವ. ಯಾಪಿ ಹೋಳಿ. ಹ್ಯಾಪಿ ಅಲ್ಲ, ಹ್ಯಾಪಿ ಹೋಲಿ.
ಅಮ್ಮ ಇದಿಲ್ಲಿಗೆ ಹೇಗ್ ಬಂತು? ಯುಕ್ತಿ ಬಂದು ಕ್ಷಮೆ ಕೇಳಿದನ್ ಕೊಟ್ಟು ಹೋದ್ಲು ಇಂದ್ರ. ಯುಕ್ತಿನ ಅವಳಿಗೆಲ್ಲಿಂದ ಸಿಕ್ತು ವಾಪಸ್ ಇದು? ಅವ್ರ ಅಮ್ಮನೇ ಕೊಟ್ಟು ಕಳ್ಸಿರ್ಬೇಕು. ಯುಕ್ತಿಗೆ ಇಂಥದ್ದೆಲ್ಲ ಮಾಡ್ಲಿಕ್ಕೆ ಬುದ್ಧಿಶಕ್ತಿನೂ ಇಲ್ಲ, ಆಸಕ್ತಿನೂ ಇಲ್ಲ. ಇದು ಈಶ್ವರಿನೇ ಮಾಡಿರ್ಬೇಕು. ನಿಜವಾಗ್ಲೂ ನಿಂಗೆ ಹಾಗನ್ಸತ್ತಮ್ಮ? ಅನುಮಾನನೇ ಇಲ್ಲ. ಬೆಣ್ಣೆ ಹಚ್ತಾ ಇದ್ದಾಳೆ ನನಗೆ. ಮನೆಗ್ ಬಂದಾಗ ಜಂಬದಲ್ಲಿ ಓಡಾಡ್ತಿದ್ಲು. ನನ್ನೇ ಎದುರು ಹಾಕೊಂಡಿದ್ದೀನಿ ಅನ್ಕೊಂಡ್ಲು. ಪ್ರದ್ಯುಮ್ನನಿಗೆ ಯುಕ್ತಿನ ಕಟ್ಟಿ ಮನೆ ಗದ್ದಿಗೆ ಮೇಲೆ ಕೂತ್ಕೊಳ್ತೀನಿ ಅನ್ಕೊಂಡಿದ್ಲು. ಆದ್ರೆ ಬಂದು ಇಷ್ಟು ದಿನ ಗೊತ್ತಾಯ್ತು, ಈ ಮನೆಯಲ್ಲಿ ಮಾಯಿ ಮಾತಿ ಯಾರು ಮೀರಲ್ಲ ಅಂತ. ಇಂದ್ರ, ಒಂದಿನ ಅವಳು ಕಣ್ಣೀರಿಗೆ ನಾನು ಕರಗ್ತೀನಿ ಅನ್ನೋ ಭ್ರಮೆಯಲ್ಲಿದ್ದಾಳೆ ಅವಳು. ಅದು ಬಿಡು, ಇದು ವಾಪಸ್ ಬಂತಲ್ಲ ಅಷ್ಟೇ ನನಗೆ ಸಾಕು. ಅಮ್ಮ ಯಾಕೆ ಇದಕ್ಕಷ್ಟು ಒತ್ತು ಕೊಡ್ತಾ ಇದೀಯಾ? ಅದು ಬರೀ ಒಡೆದೋಗಿರೋ ಗಾಜಿನ ಚೂರು ಅಷ್ಟೇ. ಇದ್ರಲ್ಲಿ ಯಾವ ನೆನಪೂ ಇಲ್ಲ, ಮಂತ್ರಶಕ್ತಿನೂ ಇಲ್ಲ. ಇದನ್ನ ಇಟ್ಕೊಂಡ್ರು ಬಿಸಾಕಿದ್ರು ಪ್ರದ್ಯುಮ್ನ ಆಯಸ್ಸಿಗೆ ಏನೂ ವ್ಯತ್ಯಾಸ ಆಗಲ್ಲ. ಹೌದು ಇಂದ್ರ, ಇದರಿಂದ ಯಾವ ಪ್ರಯೋಜನನೂ ಇಲ್ಲ. ಆದ್ರೆ ಬಿಸಾಕಕ್ ಮನ್ಸು ಬರ್ತಾ ಇಲ್ಲ. ಒಂದ್ ವೇಳೆ ಬಿಸಾಕಿದ್ರೆ ಪ್ರದ್ಯುಮ್ನನ್ನ ಕಳ್ಕೊಂಡ್ಬಿಡೋ ನಿಜಾನ ಒಪ್ಕೊಂಡ್ಬಿಡ್ತೀನೇನೋ ಅನ್ಸುತ್ತೆ. ಈ ಗೋಲ ಸರಿಯಾದ್ರೆ ಪ್ರದ್ಯುಮ್ನ ಜೀವನನೂ ಸರಿಯಾಗುತ್ತೆ ಅನ್ಸುತ್ತೆ. ಇದೆಲ್ಲ ನನ್ನ ಕಲ್ಪನೆ ಅಂತ ನನಗೆ ಗೊತ್ತು ಇಂದ್ರ. ಆದ್ರೆ ಈ ಯೋಚನೆಯಲ್ಲಿ ಏನೋ ಒಂದು ಆಸೆ ಇದೆ. ನಾನು ಯಾವಾಗ್ಲೂ ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಅದಕ್ಕೆ ಇದನ್ನ ಇಟ್ಕೊಂಡಿದ್ದೀನಿ ಇಂದ್ರ. ಅಮ್ಮ, ಅವಧೂತರು ಹೇಳಿದ್ ಕೇಳಲಿಲ್ವಾ? ಇದರಿಂದ ಯಾವ ಪ್ರಯೋಜನನೂ ಇಲ್ಲ. ಸುಮ್ಮನೆ ಕಣ್ಮುಂದೆ ಇಟ್ಕೊಂಡು ಸಂಕಟ ಪಡ್ತೀಯ ಅಷ್ಟೇ. ಅವಧೂತರು ಇನ್ನೊಂದು ವಿಷಯನೂ ಹೇಳಿದ್ರು. ಗೋಲ ಕೂಡಿಸಿದ್ರೆ ಭವಿಷ್ಯ ಬದಲಾಗುತ್ತಾ? ಬೆಂಕಿ ಹೊರಗಿಂದಲ್ಲ, ಒಳಗಿಂದು. ನಿನ್ನ ಮನೆಯವರು ಸೆರಗಿನಲ್ಲಿ ಕೆಂಡದಂತ ರಹಸ್ಯವನ್ನು ಕಟ್ಟಿಕೊಂಡು ಓಡಾಡ್ತಿದ್ದಾರೆ. ಅದೇ ಈ ಮನೆನ ನಿನ್ನ ಮನಸ್ಸನ್ನ ಸುಡ್ತಾ ಇರೋದು. ಮನೆ ತುಂಬಾ ಗುಟ್ಟಿನ ಹೊಗೆ, ಅದಕ್ಕೆ ನಿಮಗೆ ಯಾರಿಗೂ ಸರಿಯಾಗಿ ಕಾಣಿಸ್ತಾ ಇಲ್ಲ. ಒಂದು ದಿನ ಸತ್ಯ ತಾನಾಗೆ ದರ್ಶನ ಕೊಡುತ್ತೆ. ಅಲ್ಲಿಯವರೆಗೂ ಕಾಯಲೇಬೇಕು. ಆ ಗುಟ್ಟು ಈಶ್ವರಿ ಹತ್ರ ಇದೆ ಇಂದ್ರ. ನಾ ಹೇಳಿದ್ದು ಸರಿಯಾಯ್ತು ಹಾಗಾದ್ರೆ? ನಾನು ಅವಳನ್ನ ಕೇಳ್ದೆ. ಗುಟ್ ಏನು ಅಂತ ಹೇಳಿದ್ಲ? ಇಲ್ಲ, ಆದ್ರೆ ಅವಳ ಮುಖದಲ್ಲಿ ಗಾಬರಿ ನೋಡ್ದೆ. ಆದ್ರೆ ಇಲ್ಲೇ ಗುಟ್ಟಿದೆ ಅಂತ ಖಾತ್ರಿ ಆಯ್ತು. ಈಗ ಆ ಗುಟ್ಟಿ ಏನು ಅಂತ ಪತ್ತೆ ಹಚ್ಚಬೇಕು. ಏನಣ್ಣ ನೀನು ಮುಖ ಎಲ್ಲ ಇಷ್ಟೊಂದು ಬಣ್ಣ ಮಾಡ್ಬಿಟ್ಟೆ. ಇದನ್ನ ತೆಗಿಯಕ್ಕೆ 1 hour ಆಯ್ತು ನೋಡು, ಇನ್ನೂ ಹೋಗಿಲ್ಲ. ಅಣ್ಣ ಇರು, ಇಲ್ವಾ? ಹೋಲಿ ಹಬ್ಬ ಇರೋದೇ ಬಣ್ಣ ಜೊತೆ ಆಟ ಆಡಕ್ಕೆ. ಅಣ್ಣ, ಆನೆ ಮುಖ ನೋಡಿದ್ಯಾ? ನನ್ಗೆ ಗುರ್ತೆ ಹಿಡಿಯಕ್ ಆಗ್ತಾ ಇರ್ಲಿಲ್ಲ. ನಾನ್ ನಮ್ ಪಕ್ಕದ ಮನೆ ಪೂಜಾ ಅದಳಲ್ಲ, ಅವಳು ಅನ್ಕೊಂಡ್ಬಿಟ್ಟಿದೆ. ಹಂಗೆ ಇದ್ಲು, ಕರೆಕ್ಟ್. ಏನಣ್ಣ ನೀನು? ಛಾಯಾ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಎಕ್ಸ್ಕ್ಯೂಸ್ ಮೀ, ನನ್ಗೆ ಎಷ್ಟು ಅಂತ್ಯ? ಮೆತ್ತಗ್ ಮಾತಾಡು. ಇಡೀ ಮನೆಯವ್ರಿಗೆ ಗೊತ್ತಾಗ್ಬೇಕಾ ನಾನು ನೀನು ಏನ್ ಮಾತಾಡ್ತಾ ಇದೀವಿ ಅಂತ? ಈ ಮನೆಯವ್ರ ಕಿವಿಗಳು ತುಂಬಾ ಚುರುಕು. ಅಪ್ಪಂಗ್ ಮಾತ್ರ ನಿಜ ಕಾಣಿಸೋದು. ವಾಟ್? ಪ್ರದ್ಯುಮ್ನ ನಿಜವಾದ ಮುಖ ಅಪ್ಪಂಗ್ ಮಾತ್ರ ಕಾಣಿಸೋದು. ಎಲ್ರು ಅವನನ್ನ ತುಂಬಾ ಒಳ್ಳೆಯವನು ಅನ್ಕೊಂಡಿದ್ದಾರೆ. ವಾಟ್ ಯು ಮೀನ್ ಅನ್ಕೊಂಡಿದ್ದಾರೆ? ಪ್ರದ್ಯುಮ್ನ ಒಳ್ಳೆನಲ್ವಾ? ಅವನು ಕೊಲೆಗಾರ.